ನೀವೆಲ್ಲ ಇಲ್ಲಿ ತನಕ ಸಂಗೀತದಲ್ಲಿ ತೇಲಾಡಿದ್ದೀರಿ. ತಂತಿಯಲ್ಲಿ ಸುನಾದವಿದೆ, ಸೋರೆ ದಂಡಿಗೆಗೆ ಬಿಗಿದಾಗ ಮಾತ್ರ. ಚರ್ಮದಲ್ಲಿಯೂ ಸುನಾದವಿದೆ, ವಾದ್ಯಗಳ ಮೈಗೆ ಬಿಗಿದಾಗ ಮಾತ್ರ. ನನ್ನಲ್ಲಿಯೂ ನಿನ್ನ ಅರಿವ ಶಕ್ತಿ ಇದೆ, ನಿನ್ನ ಅಡಿಗಳಿಗೆ ಬಿಗಿದಾಗ ಮಾತ್ರ ಅಂತ ಹೇಳ್ತಾರೆ. ಆ ತಂತಿಯಲ್ಲಿ ನಾದ ಬರಬೇಕಾದ್ರೆ ಆ ದಂಡಿಗೆಗೆ ಅದು ಬಿಗಿದಾಗ ಮಾತ್ರ ತಂತಿಯಲ್ಲಿ ನಾದ ಬರ್ತದೆ. ನೀವು ನೋಡಿದಿರಿ ತಬಲ, ಯಾವಾಗ ಅದನ್ನು ಸೂರು ತಪ್ತದೆ ಸುತ್ತಿಗೆಯಿಂದ ಹೊಡಿತಾ ಇದ್ದರು. ಆ ಸತ್ತಿರ್ತಕ್ಕಂಥ ಚರ್ಮದಲ್ಲಿ ಸುತ್ತಿಗೆಯಿಂದ ಹೊಡೆದ್ರೆ ಅದು ದಾರಿಗೆ ಬರ್ತದೆ. ಇವು ಜೀವಂತಿದ್ದ ಚರ್ಮಕ್ಕೆ ಎಷ್ಟು ಹೊಡೆದ್ರೂ ಬರವಲ್ಲು, ಬರಲಾರ್ದೆ ಬಿಡಂಗಿಲ್ಲ ಅಜ್ಜವರು. ಅಂಥ ಸುತ್ತಿಗೆ ಅವ್ರ ಹತ್ರದೆ. ಅಂಥ ಭಕ್ತ ಹಿತಚಿಂತನೆಯನ್ನು ನಾವು ನೀವೆಲ್ಲ ಮಾಡೋಣ. ಇವತ್ತು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಡಾಕ್ಟರ್ ಖಾದರ್ ವಲಿರವರಿಂದ ಮಾತನಾಡೋ ಮುಂಚೆ ಅವರ ಕುರಿತು 2 ಮಾತುಗಳನ್ನು ಜಗದೀಶ್ ಅವರು ಹೇಳ್ತಾರೆ, ನೀವೆಲ್ಲ ಕೇಳಬೇಕು. ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ, ಸಿರಿ ಧಾನ್ಯಗಳ ಸಂತ ಡಾಕ್ಟರ್ ಖಾದರ್ ವಲಿ ದೂದೇಕುಲ, ಆಂಧ್ರ ಪ್ರದೇಶ ರಾಜ್ಯದ ಕಡಪ ಜಿಲ್ಲೆಯ ಪ್ರೊದ್ದಟೂರ್ ಪಟ್ಟಣದವರು. ಮೈಸೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಿಂದ ಸ್ನಾತಕೋತ್ತರ ಪದವಿ, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ PhD ಪದವಿ, ಅಮೇರಿಕಾದ ಓರೆಗಾನ್ ಬೀವರ್ಟನ್ನಿಂದ ಪೋಸ್ಟ್ ಡಾಕ್ಟರಲ್ ಪದವಿ, ಮೈಸೂರಿನ ಆಹಾರ ತಂತ್ರಜ್ಞಾನ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಖಾದರ್ ವಲಿ ಅಮೇರಿಕದ ಡುಪಾಂಟ್ ಕಂಪನಿಯಲ್ಲಿ ವಿಜ್ಞಾನಿಯಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಅವೈಜ್ಞಾನಿಕ ಆಹಾರ ಪದ್ಧತಿ ಹಾಗೂ ಕೃಷಿ ಪದ್ಧತಿಯಿಂದ ಹದಗೆಡುತ್ತಿದ್ದ ಭಾರತೀಯ ಸಮಾಜವನ್ನು ಸ್ವಸ್ಥ ಸಮಾಜವನ್ನಾಗಿ ಮಾಡಬೇಕೆಂಬ ಕನಸನ್ನು ಕಂಡ ಡಾಕ್ಟರ್ ಖಾದರ್ ವಲಿ ತಮ್ಮ ವೈಭವೋಪೇತ ಹುದ್ದೆಗೆ ರಾಜೀನಾಮೆ ನೀಡಿ 97ನೇ ಇಸ್ವಿಗೆ ಭಾರತಕ್ಕೆ ಬಂದರು. ಬಹುತೇಕ ಕಣ್ಮರೆಯಾಗಿದ್ದ 5 ಕಿರಿಧಾನ್ಯಗಳನ್ನು ಸಂಗ್ರಹಿಸಿದರು. ಗಾಳಿಯಲ್ಲಿಯೂ ತೇಲಬಹುದಾದ, ಅತ್ಯಂತ ಕಡಿಮೆ ಪ್ರಮಾಣದ ನೀರನ್ನು ಬೇಡುವ, ಮಳೆಯಾಶ್ರಿತ ಪ್ರದೇಶದಲ್ಲಿಯೂ ಹೇರಳವಾಗಿ ಬೆಳೆಯಬಹುದಾದ ಹಾಗೂ ಪೌಷ್ಟಿಕಾಂಶಗಳ ಕಣಜವೇ ಆಗಿರುವ ಈ ಕಿರಿಧಾನ್ಯಗಳ ಮಹತ್ವವನ್ನು ಸಾರಲು ಅವುಗಳಿಗೆ ಸಿರಿಧಾನ್ಯ ಎಂದು ನಾಮಕರಣ ಮಾಡಿದರು. ಕಳೆದ 2 ದಶಕದಲ್ಲಿ ಡಾಕ್ಟರ್ ಖಾದರ್ ವಲಿಯವರು ಕರ್ನಾಟಕದ 4500 ಹಳ್ಳಿಗಳಿಗಿಂತಲೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ಕೊಟ್ಟರು. ರೈತರೊಡನೆ ಸಂವಾದ ನಡೆಸಿದರು, ಅವರಲ್ಲಿ ಅರಿವನ್ನು ಮೂಡಿಸಿದರು. ಪರಿಣಾಮ 1 kg ಸಿರಿಧಾನ್ಯಕ್ಕೆ 1-2 ರೂಪಾಯಿ ಲಾಭ ಪಡೆಯುತ್ತಿದ್ದ ರೈತ ಇಂದು 1 kgಗೆ 20ರಿಂದ 25 ರೂಪಾಯಿ ಲಾಭ ಪಡೆಯುತ್ತಿದ್ದಾನೆ. ಅವರ ಈ ಒಂದು ಕೆಲಸ ಅಕ್ಷರಶಃ ಬಹುದೊಡ್ಡ ಆರ್ಥಿಕ ಕ್ರಾಂತಿಗೆ ನಾಂದಿ ಹಾಡಿದೆ. HD ಕೋಟೆ ತಾಲೂಕಿನಲ್ಲಿರುವ ಬಿದರಹಳ್ಳಿಯಲ್ಲಿರುವ ಅವರ ಪುಟ್ಟ ಜಮೀನಿನ ಮನೆಯಲ್ಲಿ ವಾರಕ್ಕೆ 2 ಸಲ ಬುಡಕಟ್ಟು ಜನಾಂಗದ ರೋಗಿಗಳನ್ನು ಹಾಗೂ ಕುಗ್ರಾಮದ ರೋಗಿಗಳನ್ನು ಉಚಿತವಾಗಿ ಚಿಕಿತ್ಸೆ ಕೊಡುತ್ತಿದ್ದಾರೆ ಹಾಗೂ ಅವರಿಗೆ ಔಷಧಿಯನ್ನು ಕೂಡ ಪೂರೈಸುತ್ತಿದ್ದಾರೆ. ಗ್ಯಾಂಗ್ರೀನ್ನಿಂದಾಗಿ ಕಾಲು ಕಳೆದುಕೊಳ್ಳಬೇಕಾಗಿದ್ದ ಪರಿಸ್ಥಿತಿಯಲ್ಲಿದ್ದ ಸಾವಿರಾರು ಮಧುಮೇಹಿಗಳ ರೋಗವನ್ನು ಗುಣಪಡಿಸಿದ್ದು ಡಾಕ್ಟರ್ ಖಾದರ್. ಅತ್ಯಂತ ಕ್ಲಿಷ್ಟಕರವಾದ ರೋಗಗಳನ್ನು ಅತ್ಯಂತ ಕಡಿಮೆ ಪ್ರಮಾಣದ ಔಷಧ ಹಾಗೂ ಸರಿಯಾದ ಆಹಾರ ಪದ್ಧತಿಯಿಂದ ಗುಣಪಡಿಸುವ ಚಿಕಿತ್ಸಕ ಎಂದೇ ಪ್ರಸಿದ್ಧಿಗೊಂಡಿದ್ದಾರೆ. ಮುಂದಿನ ಪೀಳಿಗೆಗಾಗಿ ಮಣ್ಣಿನ ಸಂರಕ್ಷಣೆ ಅವರ ಕನಸು. ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಮುಂದಿನ 30 ವರ್ಷಗಳಲ್ಲಿ ಭೂಮಿ ಬರಡಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಹೋರಾಟ ನಡೆಸಿದ್ದಾರೆ. ಸರಿಯಾದ ಕೃಷಿ ಪದ್ಧತಿಯಿಂದ 50 ವರ್ಷಗಳಲ್ಲಿ ಈ ನಾಡಿನಿಂದ ಬರಗಾಲವನ್ನು ಶಾಶ್ವತವಾಗಿ ದೂರ ಮಾಡಬಹುದು ಎಂದು ಸಾಬೀತುಪಡಿಸಿದ್ದಾರೆ. ಡಾಕ್ಟರ್ ಖಾದರ್ ವಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಹಾಗೂ ತೆಲುಗು ಭಾಷೆಗಳಲ್ಲಿ 20 ಪುಸ್ತಕಗಳನ್ನು ರಚಿಸಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ.
ಡಾಕ್ಟರ್ ಖಾದರ್ ವಲ್ಲಿ ಕಾಡು ಕೃಷಿ ಎಂಬ ವಿನೂತನ ಕೃಷಿ ಪದ್ಧತಿಯನ್ನು ಕಂಡುಹಿಡಿದು ಅದರಲ್ಲಿ ರೈತರಿಗೆ ಉಚಿತವಾಗಿ ತರಬೇತಿಯನ್ನು ನೀಡುತ್ತಿದ್ದಾರೆ. ಪದ್ಮಶ್ರೀ ಡಾಕ್ಟರ್ ಖಾದರ್ ವಲ್ಲಿ ನಮ್ಮನ್ನು ಕುರಿತು 4 ಮಾತುಗಳನ್ನಾಡಬೇಕೆಂದು ಅವರನ್ನು ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಡಾಕ್ಟರ್ ಖಾದರ್ ವಲ್ಲಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದ ಆಹಾರ ವ್ಯವಸ್ಥೆ ಪೂರ್ತಿಯಾಗಿ ಹದ ತಪ್ಪಿದೆ. ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದ ಆಹಾರ ವ್ಯವಸ್ಥೆ ಸುಭದ್ರವಾಗಿದ್ದ ಆಹಾರ ವ್ಯವಸ್ಥೆ ಕಾರ್ಪೊರೇಟೈಸೇಷನ್ ಆಫ್ ಫುಡ್, ಆಹಾರವನ್ನು ಕಾರ್ಪೊರೇಟೈಸ್ ಮಾಡಿಕೊಳ್ತಾ ಬರ್ತಾ ಇರ್ತಕ್ಕಂಥ ಪಾಶ್ಚಾತ್ಯ ವಿಧಾನಗಳಿಂದ ಇಡೀ ಪ್ರಪಂಚದ ವಾತಾವರಣ, ಪರ್ಯಾವರಣ ಮತ್ತು ಪ್ರಕೃತಿ ಸಂಪನ್ಮೂಲಗಳು ಕಬಳಿಸಿ ನಾವು ಈಗ ಜೀವನ ಮಾಡ್ತಾ ಇದ್ವಿ ಅನ್ನುವ ಒಂದು ಘೋರ ಸತ್ಯವನ್ನು ನಾವು ಅರಗಿಸ್ಕೊಳ್ಳೋಕ್ಕೆ ಆಗದೆ ನಾನು ಮಾಡ್ತಾ ಇರೋ ಕೆಲಸಗಳನ್ನು ಬಿಟ್ಟು ಪ್ರಕೃತಿ ಸಹಜವಾದ ಮತ್ತು ಪೂರಕವಾದ ಜೀವನ ಶೈಲಿಯನ್ನು ನಮ್ಮ ಭಾರತ ದೇಶ ಅನಾದಿಗ ಪಾರಂಪರಿಕವಾಗಿ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ವಿಧಾನಗಳನ್ನು ನಾವು ಪೂರ್ತಿಯಾಗಿ ಬಿಟ್ಟುಕೊಟ್ಟಿದ್ದೀವಿ. ಆದ್ದರಿಂದ ಬರೋ ಪೀಳಿಗೆಗಳು ಈಗ 100ಕ್ಕೆ 8 ಜನ ಹೃದಯದಲ್ಲಿ ರಂಧ್ರ ಇಟ್ಟುಕೊಂಡು ಹುಟ್ಟುತ್ತಾ ಇದ್ದಾರೆ, 100ಕ್ಕೆ 8 ಜನ ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾ ಇದ್ದಾರೆ, 100ಕ್ಕೆ 8 ಜನಕ್ಕೆ ಟೈಪ್ 1 ಡಯಾಬಿಟೀಸ್ ಬರ್ತಾ ಇದೆ, 100ಕ್ಕೆ 8 ಜನಕ್ಕೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸೀಸಸ್. ಅಂದರೆ ಈಗಾಗಲೇ ನಾನು 5 ರೀತಿ 8 ಜನ ಅಂತ ಹೇಳಿದ್ದೀನಿ. ಅಂದರೆ ಹತ್ತತ್ರ 40 ಜನ ಮಕ್ಕಳು ಸರಿಯಾಗಿ ಹುಟ್ಟುತ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ನಾವು ನಮ್ಮ ಬಾಯಿಗೆ ಹಾಕ್ಕೊಳ್ತಾ ಇರುವ ಊಟ ಅಂತ ಯಾರೂ ಹೇಳೋಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ಈಗ ಸಿಂಧನೂರು, ಗಂಗಾವತಿ ಈ ರೀತಿ ಜಾಗಗಳಲ್ಲಿ ನಾವು ಭಯಾನಕವಾದ ಗೊಬ್ಬರಗಳನ್ನು, ಕ್ರಿಮಿ ಕೀಟ ಕಲನಾಶಕ ಪದಾರ್ಥಗಳನ್ನು ಪೂರ್ತಿಯಾಗಿ ಭೂಮಿ ಮೇಲೆ ಸುರಿದು ಅಲ್ಲಿಂದ ಬರ್ತಕ್ಕಂಥ ಊಟವನ್ನು ಊಟ ಅಂತ ನಂಬಿ ನಮ್ಮ ಮಕ್ಕಳ ಬಾಯಿಗೆ ಹಾಕ್ತಾ ಇದ್ವಿ. ಅದರಿಂದ ರೋಗಗಳು ಬರ್ತಾ ಇವೆ ಅಂತ ಈ ತಜ್ಞರು ಹೇಳೋದಕ್ಕೆ ಮುಂದಕ್ಕೆ ಬರದೇ ಇರೋದರಿಂದ ಈ ಗೊಂದಲಗಳು ನಡೀತಾ ಇವೆ. ಅದ್ರ ಜೊತೆಗೆ ಡಯಾಬಿಟೀಸು, BP, ಥೈರಾಯಿಡು, ಊಬಕಾಯ ಈ ರೀತಿಯ ಭಯಾನಕವಾದ ಆಧುನಿಕ ರೋಗಗಳು ಮಹಮ್ಮಾರಿಗಳ ಥರ ಹಬ್ಬುತ್ತಾ ಇವೆ. ಆದರೆ ವೈದ್ಯಕೀಯ ರಂಗ ಇದನ್ನು ತಾವು ತಪಾಸಣೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ತಲುಪಿಸ್ತಾ ಇರೋದು ಟ್ಯಾಬ್ಲೆಟ್ ಬಿಟ್ಟು ಇನ್ನೇನೂ ಇಲ್ಲ. ಅಂದರೆ ನೀವು ಆಸ್ಪತ್ರೆಗಳ ಸುತ್ತಲೂ ಸುತ್ತಾಡಿದರೆ ನಿಮಗೆ ಸಿಗೋದು ಆಸ್ಪತ್ರೆಯಿಂದ ಟ್ಯಾಬ್ಲೆಟ್ಟು, ಆಪರೇಷನು, MRI ಸ್ಕ್ಯಾನು ಬಿಟ್ಟರೆ ಆರೋಗ್ಯ ಸಿಗೋದಿಲ್ಲ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ನೀವು ಆರೋಗ್ಯ ಕಳೆದುಕೊಂಡಿರೋದು ನಿಮ್ಮ ಅಡಿಗೆ ಮನೆಯಲ್ಲಿ. ನಿಮ್ಗೆ ಆರೋಗ್ಯ ಬೇಕಂದರೆ ನೀವು ನಿಮ್ಮ ಅಡಿಗೆ ಮನೆಗೆ ವಾಪಸ್ ಹೋಗಬೇಕು. ಬಿಡ್ರಿ ಖಾದರ್ ಅವರೇ, ನೀವು ಚೆನ್ನಾಗಿದ್ರೆ ನಾವು ಇಲ್ಲಿ ಝೊಮ್ಯಾಟೊ ಆರ್ಡರ್ ಮಾಡ್ಕೊಂಡು ತಿಂತಾಯಿದ್ವಿ. ಇಲ್ಲಿದ್ದೀವಿ ನಾವು. ಈ ಪಾಶ್ಚಾತ್ಯ ಕಾರ್ಪೊರೇಟೈಸೇಷನ್ ಆಫ್ ಫುಡ್, ಅಮೆರಿಕಾದಲ್ಲಿ ನ್ಯೂಯಾರ್ಕಲ್ಲಿ ಪಿಜ್ಜಾ, ಹೈದರಾಬಾದಲ್ಲಿ ಪಿಜ್ಜಾ, ಕೊಪ್ಪಲಲ್ಲಿ ಪಿಜ್ಜಾ ಎಲ್ಲ ಒಂದೇ ಟೇಸ್ಟ್. ಇದು ಈ ರಾಸಾಯನಿಕ ಪದಾರ್ಥಗಳ ಕೈಚಳಕ ಅಂತ ನಾವು ತಲೆಗೆ ಹಾಕ್ಕೋತಾ ಇಲ್ಲ. ಎಲ್ಲಿ ನೋಡು ರಾಸಾಯನಿಕ, ಕೃತಕ ಆಹಾರ. ತಾಯಿ ಮಗುವಿಗೆ ಕೊಡುವ ಹಾಲಿನಲ್ಲಿ ರಾಸಾಯನಿಕ ಪದಾರ್ಥಗಳ ಹಾವಳಿ ಹೆಚ್ಚಾಗಿದೆ. ನೀವು ಪ್ರತಿಯೊಬ್ಬರು ಈಗ ಕೂತ್ಕೊಂಡು ಬಾರಿಸ್ತಾ ಇದ್ದಾಗ ಅವರು ಪ್ಲಾಸ್ಟಿಕ್ ಬಾಟ್ಲಿಂದ ನೀರು ಕುಡಿದ್ರು. ಆ ಪ್ಲಾಸ್ಟಿಕ್ ಬಾಟ್ಲಿಂದ ಕುಡಿದ 1 ಲೀಟರ್ ನೀರಿನಲ್ಲಿ ನಿಮಗೆ 1 ಮಿಲಿಗ್ರಾಮು ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಸೇರಿಸ್ಕೊಳ್ತಾ ಇದ್ದೀವಿ. ಇದೆಲ್ಲ ಪಾಶ್ಚಾತ್ಯರು ಕೊಟ್ಟಿದ್ದ ಪದ್ಧತಿಗಳು ಅವೈಜ್ಞಾನಿಕವಾಗಿದ್ದವು ಅಂತ ಯಾರೂ ಹೇಳೋದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. IVF, ಇನ್ವಿಟ್ರೋ ಫರ್ಟಿಲೈಸೇಷನ್,
ನನಗೆ 30 ನಿಮಿಷ ಸಮಯ ಕೊಟ್ಟಿದ್ದಾರೆ. ನಾನು 35 ವರ್ಷದಿಂದ ಈ ಪದ್ಧತಿಗಳ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ. ಆದಷ್ಟು 30 ವರ್ಷದ ಒಳಗೆ ನಾನು ಹೇಳಬೇಕಾಗಿದ್ದ ಎಲ್ಲ ಅಂಶಗಳನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಧಾನವಾಗಿ ಹೇಳಬೇಕಾಗಿದ್ದ ಎಲ್ಲ ವೈಜ್ಞಾನಿಕ ಅಂಶಗಳನ್ನು 30 ನಿಮಿಷಗಳಲ್ಲಿ ಕುದಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ವೈಜ್ಞಾನಿಕವಾಗಿ ನಾವು ನೀರನ್ನು ಕುಡಿಯೋದು, ವೈಜ್ಞಾನಿಕವಾಗಿ ನೀರನ್ನು ಶುದ್ಧ ಮಾಡಿಕೊಳ್ಳೋದ್ರಿಂದ ಹಿಡಿದು ಬೆಳಗ್ಗೆ ಎದ್ದರೆ ಈ ಸಭೆ ಮೇಲೆ ಕೂತಿದ್ದ ಆ ಕಾವಿರಂಗನ್ನು ನಾವು ಭಕ್ತಿಪೂರ್ವಕದಿಂದ ನೋಡಬೇಕು ಅನ್ನೋದನ್ನು, ಅದ್ಭುತವಾದ ದಿಗಂತದಲ್ಲಿ ಉದಯಿಸ್ತಾ ಇರತಕ್ಕಂಥ ಆರ್ಕ ಬಣ್ಣದ ಸೂರ್ಯ ಭಗವಾನನ ನಮಸ್ಕಾರ. ಆ ಕಿರಣಗಳು ನಮ್ಮ ತ್ವಚದ ಮೇಲೆ ಬೀಳಲಿಲ್ಲ ಅಂದರೆ ನಿಮಗೆ ಯಾವ ಆರೋಗ್ಯವೂ, ಮಾನವನೇ ಅಲ್ಲ ಯಾವ ಜಾನುವಾರಿಗೂ ಆರೋಗ್ಯ ಇಲ್ಲ ಅನ್ನುವ ಮೂಲ ಸೂತ್ರವನ್ನು ನಾವು ಆ ಕಾವಿರಂಗು ಧರಿಸಿದ ಎಲ್ಲ ಸ್ವಾಮೀಜಿಗರಿಗೆ ನಮಸ್ಕಾರ ಮಾಡಿ ಅರ್ಥ ಮಾಡ್ಕೋಬೇಕು. ಸೌಮಿತ್ರಿ, ರವಿ, ಭಾನು, ಆದಿತ್ಯ, ಮೈತ್ರೇಯ, ಹಿರಣ್ಯ ಗರ್ಭಾಯ, ಇವೆಲ್ಲ ಭಾಸ್ಕರ ಸೂರ್ಯನ ಹೆಸರುಗಳು ಅಂತ ನೀವು ಅಂದ್ಕೊಂಡಿದ್ದೀರಾ? ಇಲ್ಲ, ಇವೆಲ್ಲ ಸೂರ್ಯ ಕಿರಣಗಳ ಫ್ರೀಕ್ವೆನ್ಸಸ್. 12 ರೀತಿ ಫ್ರೀಕ್ವೆನ್ಸೀಸ್, ಸೂರ್ಯ ಕಿರಣಗಳ ವೈಬ್ರೇಷನ್ಸ್. ಮುಂದಕ್ಕೆ ಹೋಗ್ಬೇಕಾ? ಈ ಸೂರ್ಯ ಕಿರಣಗಳು ನಿಮ್ಮ ದೇಹದಲ್ಲಿದ್ದ ನಿರ್ನಾಳ ಗ್ರಂಥಿಗಳನ್ನು, ಎಂಡೋಕ್ರೈನ್ ಸಿಸ್ಟಮನ್ನು ಆವತ್ತಿಗೂ ಚೈತನ್ಯ ಹೊಂದಿಸಿ ನಿಮ್ಮ ಆರೋಗ್ಯಕ್ಕೆ ಬುಡಪಾಯ ಹಾಕುವುದರಲ್ಲಿ ಮೊದಲನೇ ಅಂಶ ಅದು. ಅಂದರೆ ನೀವು ಬೆಳಗ್ಗೆ ಎದ್ದು ದಿಗಂತದಲ್ಲಿ ಉದಯಿಸ್ತಾ ಇರತಕ್ಕಂಥ ಅದ್ಭುತವಾದ ಪ್ರಭೋದಯ, ಉಷೋದಯ, ಅರುಣೋದಯ, ಸೂರ್ಯೋದಯ, ಈ 4 ಘಟ್ಟಗಳನ್ನು ನಿಮ್ಮ ಮೈ ಮೇಲೆ, ಕಣ್ಣು ಮೇಲೆ ಹಾಕಿಸಿಕೊಂಡ್ರೆ ನಿಮ್ಮ ಒಳಗಡೆ ನಿರ್ನಾಳ ಗ್ರಂಥಿಗಳು ಉತ್ತೇಜನಗೊಳ್ಳುತ್ತವೆ. ಆವಾಗಲೇ ನಿಮಗೆ ಆರೋಗ್ಯದ ಅಡಿಪಾಯ, ಬುಡ ಸಿಗೋದು. ಅದಕ್ಕೆ ನಮ್ಮ ಸಾಧು ಸಂತರು ಯಾವಾಗಲೂ ಕಾವಿ ಬಣ್ಣವನ್ನು ಹಾಕ್ಕೊಳ್ತಾರೆ. ಕಾವಿ ಬಣ್ಣವನ್ನು ನೋಡುವುದರಲ್ಲಿ ನಿಮ್ಮ ನಿರ್ನಾಳ ಗ್ರಂಥಿಗಳು, ಹದತಪ್ಪಿದ ನಿರ್ನಾಳ ಗ್ರಂಥಿಗಳ ಹಾರ್ಮೋನುಗಳನ್ನು ಸರಿಯಾಗಿ ಮಾಡಿಕೊಳ್ಳೋದಕ್ಕೆ. ಅದಕ್ಕೆ ಅವ್ರನ್ನ ನೋಡಿದ್ರೆ ಸಾಕು ನಮಗೆ ಆರೋಗ್ಯದ. ಆದರೆ ಬಾಲಿವುಡ್ಡು, ಹಾಲಿವುಡ್ಡು, ಟಾಲಿವುಡ್ಡು ಈಗಳೆಲ್ಲನೂ ಮಠಗಳನ್ನು, ಕಾವಿ ಬಣ್ಣಗಳನ್ನು ಹೀನಾಯವಾಗಿ ತೋರಿಸುವ ದಿಕ್ಕಲ್ಲಿ ಕಳೆದ 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಸಂಪ್ರದಾಯಗಳನ್ನು ಕೀಳು ಮಟ್ಟದಲ್ಲಿ ನೋಡ್ರಿ, ಇಲ್ಲಿ ಮೋಸ ಆಗ್ತಾಯಿರು. ಆ ಅದ್ಭುತವಾದ ಸೂರ್ಯ ನಮಸ್ಕಾರವನ್ನು ನಾವು ಬೆಳಗ್ಗೆ ಎದ್ದು ಮಾಡಬೇಕು ಆರೋಗ್ಯಕ್ಕೆ. ಇದರಲ್ಲಿ ಎರಡನೇ ಮಾತಿಲ್ಲ. ನಾನು ಹೇಳೋ ಇನ್ನು ಮುಂದೆ ಬರುವ ನಮ್ಮ ಆಹಾರ ಹೆಂಗೆ ಅದು ತಪ್ಪಿದೆ ಅದೆಲ್ಲ ಒಂದು ಕಡೆ. ನೀವು ಎಷ್ಟು ಅದ್ಭುತವಾದ ಸಹಜವಾದ ಪೂರಕವಾದ ಪ್ರಕೃತಿಗೆ ಆಹಾರವನ್ನು ತಂದು ತಿಂದರೂ ಆ ಸೂರ್ಯ ನಮಸ್ಕಾರ ವಾರಕ್ಕೆ 2 ಸತಿ ಆದರೂ ಮಿನಿಮಮ್ಮು ಕನಿಷ್ಠ ರೂಪದಲ್ಲಿ ಮಾಡಲಿಲ್ಲ ಅಂದರೆ ನಿಮಗೆ ಆರೋಗ್ಯ ಸಿಗೋದಿಲ್ಲ. ವಿಟಮಿನ್ ಡಿ, ಎಡ್ರಿನಲ್ ಮೆಟಬಾಲಿಸಮ್, ಪಿಟ್ವಿಟರಿ, ಥೈಮಸ್, ಥೈರಾಯ್ಡ್ ಎಲ್ಲ ಹದ ತಪ್ಪಿವೆ ಮಾನವ ಜಾತಿಯಲ್ಲಿ. ಯಾಕಂದರೆ ನಾವು ಯಾರೂ ಈ ಅದ್ಭುತವಾದ ಸೂರ್ಯ ಕಿರಣಗಳ ಸ್ನಾನ ಮಾಡುವುದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ಅದಾದ ಮೇಲೆ ನೀರನ್ನು ಶುದ್ಧ ಮಾಡಿಕೊಳ್ಳುವುದು. ತಾಮ್ರದ ಫಲಕದ ಮೇಲೆ ಋಣ ಆತ್ಮಕ ಕಣಗಳು ತಿರುಗ್ತಾ ಇರ್ತವೆ. ಅವು ಮಾತ್ರ ನಿಮ್ಮ ನೀರನ್ನು ಶುದ್ಧ ಮಾಡಿ ರಚನಾತ್ಮಕವಾಗಿ, ಸಂರಚನಾತ್ಮಕವಾಗಿ ನಿಮ್ಮ ದೇಹದಲ್ಲಿ 70% ಭಾಗ ನೀರು ಹರಡ್ತಾ ಇರುತ್ತೆ. ಆ ನೀರನ್ನು ನಾವು ಕಲುಷಿತ ಮಾಡಿಕೊಂಡಿದ್ವಿ. ಎಷ್ಟು ಮಟ್ಟಿಗೆ ಅಂದರೆ ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ರಕ್ತದಲ್ಲಿ. ನೀವು ಬೆಳೆಸ್ತಾ ಇರ್ತಕ್ಕಂಥ ಈ ಅಮೆರಿಕನ್ ಸ್ವೀಟ್ ಕಾರ್ನ್, ಮೆಕ್ಕೆಜೋಳ, ಸೋಯಾಬೀನಿಗೆ ಬಳಸ್ತಾ ಇರ್ತಕ್ಕಂಥ ಪೆಸ್ಟಿಸೈಡ್ಸು ಅಲ್ಲಿ
ದಕ್ಷಿಣ ಧ್ರುವದಲ್ಲಿ ಜೀವವಾಡ್ತಾ ಇರ್ತಕ್ಕಂಥ ಪೆಂಗ್ವಿನ್ ಪಕ್ಷಿ ಅದು ಎಗರಕ್ಕಾಗೋದಿಲ್ಲ. ಆ ಪಕ್ಷಿ ರಕ್ತದಲ್ಲಿ ಕಂಡು ಬರ್ತಾ ಇವೆ ಅಂದರೆ ನೋಡಿಕೊಳ್ಳ್ರಿ ನಾವು ಎಷ್ಟು ಮಟ್ಟಿಗೆ ಈ ಕೃತಕ ಕ್ರಿಮಿ ಕೀಟ ಕಲೆನಾಶಕ ಪದಾರ್ಥಗಳನ್ನು ಬಳಸ್ತಾ ಇದ್ದೀವಿ. ಇದರಿಂದ ಆ ಪೆಂಗ್ವಿನ್ ಹಕ್ಕಿಗಳ ಮಕ್ಕಳಲ್ಲಿ ರಕ್ತ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ದೇಹದಲ್ಲಿ ಗಂಗಾವತಿ ಸಿಂಧನೂರು ಅಂಥ ಜಾಗಗಳಲ್ಲಿ 140 ಜನಕ್ಕೆ ಪ್ರತಿ ಮನೆಯಲ್ಲಿ ಕ್ಯಾನ್ಸರ್ ಹಾರಾಡ್ತಾ ಇದೆ. ಇನ್ನೊಂದು ಮಾಲ್ವಿ ಅಂತ ಪಂಜಾಬಲ್ಲಿ, ಅಲ್ಲಿ ಬಳಸಿದ್ದ ಸಿಮಿಲರ್ ಕೆಲಸ ಇಲ್ಲಿ ನಾವು ಸೌತಲ್ಲಿ ಮಾಡ್ಕೊಳ್ತೇವೆ. ಆಂಧ್ರದಲ್ಲಿ ಕೆಲವು ಕಡೆ ನಡೀತಾ ಇದೆ. ಅಲ್ಲಿ ಬೆಳೆಸಿದ್ದೇ ಎಲ್ಲರೂ ತಿಂತಾ ಇರೋದು. ಇವೆಲ್ಲ ನಮ್ಮ ಊಟ ಅಲ್ಲ. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಈ ಪಾಶ್ಚಾತ್ಯ ಕಾರ್ಪೊರೇಟೈಸ್ ಕಂಪನಿಗಳು ನಮ್ಮ ಊಟವನ್ನು ಪೇಟೆಂಟು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸಲ್ಲಿ ಕಿತ್ಕೊಂಡಿವೆ. ನಮ್ಮ ರೈತರಾಗಿ ಉಳಿದಿಲ್ಲ. ಇವರೆಲ್ಲರೂ ಯಾವಾಗಲೂ ಈ ಕಾರ್ಪೊರೇಟ್ ಕಂಪನಿಗಳ ಕಾರ್ಮಿಕರಾಗಿ ಬದಲಾವಣೆ ಆಗಿದ್ದಾರೆ. ಜೋಳದ ರೊಟ್ಟಿ ತಟ್ಕೊಂಡು ತಿಂತಾ ಇರೋರು ಈಗ ಅಕ್ಕಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಮಿಷಿನಲ್ಲಿ ರೆಡಿ ಮಾಡಿ ತಿಂತಾ ಇದ್ದಾರೆ. ಈ ಬದಲಾವಣೆಗಳು ಕಳೆದ 40-50 ವರ್ಷಗಳಿಂದ ಆಗ್ತಾ ಇವೆ. ನಾವು ಪಾರಂಪರಿಕವಾಗಿ ಅಕ್ಕಿ ತಿಂತಾ ಇರಲಿಲ್ಲ, ಗೋಧಿ ತಿಂತಾ ಇರಲಿಲ್ಲ. ಎಲ್ಲೋ ಕೆರೆ ಗುಡ್ಡೆ ಅಂಥ ಜಾಗಗಳಲ್ಲಿ ನೀರಿದ್ದ ಜಮೀನ್ದಾರುಗಳು ಇದನ್ನು ಊಟ ಮಾಡ್ತಾಯಿದ್ರು ಯಾವಾಗಲೂ ಒಂದು ಸತಿ. ಆ ಜಮೀನ್ದಾರುಗಳಿಗೇನೆ ಡಯಾಬಿಟೀಸು, ಕ್ಯಾನ್ಸರು, BP, ಥೈರಾಯ್ಡ್ ಪ್ರಾಬ್ಲಮ್ಸು ಸಿಗ್ತಾ ಇತ್ತು. ಯಾವಾಗ ನಾವು ಸಾಲಿನಲ್ಲಿ 4 ಮಳೆ ಬಂದರೆ ಬೆಳೆಸ್ಕೊಳ್ತಿರ್ತಾ ಇರ್ತಕ್ಕಂಥ ರಾಗಿ, ಜೋಳ, ಸಜ್ಜೆ, ಬರಗು, ಆರ್ಕ, ಸಾಮೆ, ನವಣೆ, ಕೊರ್ಲೆ, ಊದಲು ಈ ರೀತಿ ಬಹು ವೈವಿಧ್ಯಮಯವಾದ ಧಾನ್ಯಗಳನ್ನು ತಿಂತಾ ಇರೋ ಯಾವ ಜನರಿಗೂ ಇಲ್ಲಿ ತನಕ ಒಂದು ರೋಗವೂ ಇಲ್ಲ. ತಟ್ರಿ ಚಪ್ಪಾಳೆ. ಅಂದರೆ ನಮ್ಮ ಊಟವನ್ನು ನಾನು ವೈಭವೀಕರಿಸ್ತಾ ಇದ್ದೀನಿ ಅಂತ ನಿಮಗೆ ತಪ್ಪಳೆ ತಟ್ಟೋದಕ್ಕೂ ಇನ್ನೂ ರೆಡಿ ಇಲ್ಲ ನೀವು. ಯಾಕೆಂದರೆ ಅಕ್ಕಿ ಗೋಧಿ ತಿನ್ಕೊಂಡು ಹಿಂಗಾಗ್ಬಿಟ್ಟಿದ್ರ. ಅಕ್ಕಿ ಗೋಧಿ ತಿನ್ನೋದ್ರಿಂದ ನಿಮ್ಮ ರಕ್ತಕ್ಕೆ ಸಕ್ಕರೆ ಅಂಶ ದಿಢೀರಂತ ಸೇರುತ್ತೆ, ರಕ್ತ ಮಂದ ಆಗತ್ತೆ, ನಿಮ್ಮ ಬುದ್ಧಿ ಮಾಂದ್ಯ ಆಗತ್ತೆ, ಅಷ್ಟೇ, ಇನ್ನೇನು ಆಗೋದಿಲ್ಲ. ರಕ್ತ ಯಾವಾಗಲೂ ತಿಳಿಯಾಗಿರಬೇಕು, ರಕ್ತ ಪ್ರಸಾರ ಸರಾಗವಾಗಿ ನಡೆಯಬೇಕು. ಯಾವಾಗ ನಡೆಯುತ್ತೆ? ನಿಮ್ಮ ಹೃದಯ ರಕ್ತವನ್ನು ತಿಳಿಯಾಗಿದ್ದಾಗ ಸರಬರಾಜು ಮಾಡೋಕ್ಕಾಗತ್ತೆ. ಯಾವಾಗಲಿಂದ ಮಾನವ ಜಾತಿ ಅಕ್ಕಿ ಗೋಧಿ ಊಟ ಮಾಡೋಕ್ಕೆ ಶುರು ಮಾಡಿತು ಆವಾಗಲಿಂದ ಭಾರತ ದೇಶದಲ್ಲಿ ಅಲ್ವೇ ಅಲ್ಲ ಎಲ್ಲ ದೇಶಗಳಲ್ಲೂ ರಕ್ತ ಮಂದ ಆಗೋಕ್ಕೆ ಶುರು ಆದರೆ ಥೈರಾಯ್ಡ್ ಪ್ರಾಬ್ಲಮ್ಮು, BP, ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟಿಸ್ ಪ್ರಾಬ್ಲಮ್ಮು ದಶಕಕ್ಕೂ ಏರ್ತಾ ಈಗ ಭಾರತ ದೇಶ ಡಯಾಬಿಟಿಸ್ಗೆ ಕ್ಯಾಪಿಟಲ್ಲು. ಅಹಮದಾಬಾದ್ ಕಡೆ ಹೋದರೆ ನಾವೇ ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಹೈದರಾಬಾದ್ ಅವರು ಇಲ್ಲಲ್ಲ ನಾವು ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಕಲ್ಕತ್ತಾ ಹೋದರೆ ನಾವು ಜಾಸ್ತಿ ಸಕ್ಕರೆ ತಿಂತೀವಿ, ನಾವು ನಂಬರ್ 1 ಡಯಾಬಿಟಿಸ್ ಪೇಷಂಟ್ಸ್ ಅಂತ. ಬೆಂಗಳೂರಲ್ಲಿ ಹೋದರೆ ನೀವೆಲ್ಲ ಜಗಳ ಆಡ್ತಾ ಇರ್ರಿ, ನಾವು ನಂಬರ್ 1 ಇನ್ಸುಲಿನ್ ಬಳಸೋದ್ರಲ್ಲಿ, ಮಿಕ್ಕಿದ್ದವರೆಲ್ಲ ನಂಬರ್ 2 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಸ ಆಗ್ತದೆ. ನೀವೆಲ್ಲರೂ ಅಕ್ಕಿ ಗೋಧಿ ನಾಳೆಯಿಂದ ನಿಲ್ಲಿಸ್ರಿ. 3 ತಿಂಗಳು ಆರ್ಕ, ಸಾಮೆ, ನವಣೆ, ಊದಲು, ಕೊರ್ಲೆ ಈ 5 ಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಿದೆ. ನಿಮ್ಮ ರಕ್ತಕ್ಕೆ ಸಕ್ಕರೆಯನ್ನು ನಿಧಾನವಾಗಿ ಕಂತುವಾರಿ ನಿಯಂತ್ರಣದಿಂದ ನಿರ್ಧಾರಿತ ಪ್ರಮಾಣದಲ್ಲಿ ಬಿಡುಗಡೆ ಮಾಡತಕ್ಕ ದೇವರು ರೂಪಿಸಿದರೆ ಈ 5 ಧಾನ್ಯಗಳಲ್ಲಿ. ಚಿರುಧಾನ್ಯ, ಕಿರುಧಾನ್ಯ, ತೃಣಧಾನ್ಯ ಅಂತ ಹೆಸರಿಟ್ಕೊಂಡು ಕರಿತಾ ಇದ್ವಿ ಇಲ್ಲಿ ತನಕ. 1997ರಿಂದ 2005 ತನಕ ಪ್ರಾಯೋಗಿಕವಾಗಿ ಈ 5 ಧಾನ್ಯಗಳನ್ನು ಸತತವಾಗಿ ಬದಲಾವಣೆ ಮಾಡ್ತಾ 2 ದಿವಸ ನೀವು ಊಟ ಮಾಡೋಕ್ಕೆ ಶುರು ಮಾಡಿದರೆ ನಿಮ್ಮ HbA1c ಡಯಾಬಿಟೀಸ್ 10, 11, 12 ಇದ್ದವರು 3 ತಿಂಗಳಲ್ಲಿ
5-6ಗೆ ಎಳಿಸಿಕೊಂಡು ಬಂದಿದ್ದಾರೆ. ಗಾಯಗಳು ಮಾಯ ಆಗಿವೆ, ಕಾಲು ಕಟ್ ಮಾಡಬೇಕಾಗನ್ನೋರು ವಾಸಿಯಾಗಿದೆ. 3 ತಿಂಗಳು. ಈಗ ಜಾಸ್ತಿ ಜನ ಯಾಕೆ ಚಪ್ಪಾಳೆ ಹೊಡಿತಾ ಇಲ್ಲ ಅಂದರೆ ಎಲ್ಲರಿಗೂ ಈ ಕಾಯಿಲೆಗಳಿವೆ. ಎಲ್ಲರೂ ನಾಳೆಯಿಂದ ಸಿರಿಧಾನ್ಯಗಳನ್ನು ತಿನ್ನೋದಕ್ಕೆ ಇನ್ನೂ ಮನಸ್ಸು ಮಾಡೋದಕ್ಕೆ ಹಿಂಜರಿಕೆ. ಇದು ನಮ್ಮ ಊಟ. ನಾವು ಸಾವಿರಾರು ವರ್ಷಗಳನ್ನು 4 ಮಳೆ ಬಂದರೆ ಪ್ರಕೃತಿಗೆ ಪೂರಕವಾಗಿ ಯಾರನ್ನು ಹಿಂಸೆ ಮಾಡಿದೆ, ಒಂದು ಗೊಬ್ಬರವನ್ನು ಹಾಕದೆ, ಬರಡು ಭೂಮಿಗಳಲ್ಲಿ ಎಲ್ಲಂದರೆ ಅಲ್ಲಿ ಬೆಳೆಸಿಕೊಂಡು ತಿನ್ನಕ್ಕೆ ಯೋಗ್ಯವಾದಂಥ, ಆರೋಗ್ಯಕ್ಕೆ ಪೂರಕವಾದ, ವೈಜ್ಞಾನಿಕವಾಗಿ ದೇವರು ಮಾಡಿದ್ದ ಅದ್ಭುತ ಧಾನ್ಯಗಳನ್ನು ಕಡೆಗೆಣಿಸಿ ಈಗ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ಕೊಂಡು ತಿಂತೀವಿ ಅನ್ನೋ ಒಂದು ಬುದ್ಧಿಮಾಂದ್ಯದಲ್ಲಿ ಕೂತ್ಕೊಂಡಿದ್ದೀರಾ. ಅದಕ್ಕೆ ನಿಮಗೆ ಇಂಥ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಬದಲಾವಣೆ ಆಗಿರಿ. ನಮ್ಮ ಊಟವನ್ನು ನಮ್ಮ ತಟ್ಟೆಗಳಲ್ಲಿ ತುಂಬಿಸಿಕೊಳ್ಳೋಣ. ಮೊನ್ನೆ ಕಣವಿ ಅಂತ ಸಣ್ಣ ಊರಿಗೆ ಹೋಗಿದ್ದೆ, ಗದಗ ಹತ್ರ. 70 ಎಕರೆ ತಗೊಂಡು ಕೊರ್ಲೆ ಬೆಳೆಸಿದ್ದಾನೆ ಹುಡುಗ. 26 ಲಕ್ಷ ರೂಪಾಯಿ ಗಳಿಸಿದ್ದಾನೆ. 1 kgಗೆ ಈಗ ಕೊರ್ಲೆ 70 ರೂಪಾಯಿ ಸಿಗ್ತಾ ಇದೆ. ಅದೇ 70 ರೂಪಾಯಿ ಸಿಗ್ತಕ್ಕಂಥ ಕೊರ್ಲೆಯನ್ನು FDA ಅಂತ, ದ ಸೋ ಕಾಲ್ಡ್ ಹೈಯೆಸ್ಟ್ ಎಪೆಕ್ಸ್ ಬಾಡಿ ಆಫ್ ಸೈನ್ಸ್, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆಫ್ ಅಮೆರಿಕಾ ಅವರು ಇದು ಮಾನವನಿಗೆ ಆರೋಗ್ಯಕ್ಕೆ ಸರಿಯಾದ ಧಾನ್ಯ ಅಲ್ಲ, ಅಕ್ಕಿಗಳ ಆಹಾರ ಅಂತ ಬರೆದಿಟ್ಟಿದ್ದಾರೆ. ಆ ಕೊರ್ಲೆ ಅಕ್ಕಿಯನ್ನು ಊಟ ಮಾಡಿಸಿದರೆ ಕ್ಯಾನ್ಸರ್ ಬಂದು ಹೊಟ್ಟೆಯಲ್ಲಿ ಕರಳನ್ನು ಕಟ್ ಮಾಡಿ ಕಕ್ಕಕ್ಕೆ ಮಾಡೋಕ್ಕಾಗದೇ ಇರೋರು 6 ದಿವಸಕ್ಕೆ ಒಂದೇ ಸತಿ ಹೋಗಿ ಕಕ್ಕನ್ನು ವಾಪಸ್ಸು ಹೊರಗಡೆ ತರಗಿಸ್ಕೊಳಕ್ಕಾಗ್ತಾ ಇರ್ತಕ್ಕಂಥವರು ಕೊರ್ಲೆ ಅಂಬಲಿ ಕುಡಿದ್ರೆ 3 ವಾರದಲ್ಲಿ ಸರಾಗವಾಗಿ ಸಲೀಸಾಗಿ ಕಕ್ಕ ಮಾಡಿಕೊಂಡು ಈಗಲೂ ಓಡಾಡ್ತಾ ಇದ್ದಾರೆ. ಇದು 8 ವರ್ಷ ಹಿಂದಿನ ಮಾತು. ಆ ಕೊರ್ಲೆ ಅಕ್ಕಿಯಲ್ಲಿ ನಿಕ್ಷಿಪ್ತವಾಗಿದ್ದ ಅದ್ಭುತವಾದ ನಾರಿನ ಅಂಶ ಕ್ಯಾನ್ಸರ್ ಕಾರಕ ಅಂಶಗಳನ್ನು ತೆಗೆದು ಕಿತ್ತು ಬಿಸಾಕ್ತವೆ. ಈಗ ನೀವೆಲ್ಲರೂ ಗಮನಿಸಿದ್ರೆ ಕೆಲವು ಸ್ವಾಮೀಜಿಗಳು, ನಮ್ಮ ಸ್ವಾಮೀಜಿಗಳು ಯಾವ ಚಪ್ಪಲಿ ಹಾಕ್ಕೊಂಡಿದ್ದಾರೆ ಗಮನಿಸಿದ್ದೀರಾ? ಯಾವ ಚಪ್ಪಲಿ ಹಾಕ್ಕೊಂಡಿದ್ದಾರೆ? ಮರದ ಚಪ್ಪಲಿ ಹಾಕ್ಕೊಳ್ತಾರೆ. ಈ ಮರದಲ್ಲಿ ಈ ಕೆಟ್ಟ ಅಂಶಗಳನ್ನು, ಈಗ ನಾನು ಈ ಮರದ ಮೇಲೆ ನಿಂತ್ಕೊಂಡು ಎಲೆಕ್ಟ್ರಿಕ್ ಪೋಲ್ನ ಇಟ್ಕೊಂಡ್ರೂ ನನಗೆ ಶಾಕ್ ಹೊಡೆಯೋದಿಲ್ಲ. ಯಾಕೆ? ಆ ಎಲೆಕ್ಟ್ರಾನ್ಸನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ಆ ಕಲ್ಮಶವನ್ನು, ಆ ಎನರ್ಜಿ, ನೆಗೆಟಿವ್ ಎನರ್ಜಿಯನ್ನು ಕ್ಷಿಪ್ತ ಮಾಡಿ ಸ್ತಬ್ಧ ಮಾಡೋವಂಥ ಗುಣ ಇದರಲ್ಲಿದೆ. ಅದಕ್ಕೆ ನಮ್ಮ ದೇಹದಲ್ಲಿ ಈ ನೆಗೆಟಿವ್ ಎನರ್ಜಿಯನ್ನು ಅಲ್ಲಿಗೆ ಸಮಾಪ್ತ ಮಾಡತಕ್ಕಂಥ ಒಂದು ಕೆಲಸ ಪ್ರತಿ ಕ್ಷಣದಲ್ಲೂ ನೀವು ಯಾವಾಗ ಇದನ್ನು ಲಿಗ್ನಿನ್ ಅಂತಾರೆ, ಇದರದ್ದನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಬೇಕಾಗಿದ್ದ ಅಂಶಗಳು ನಮ್ಮ ಸಿರಿಧಾನ್ಯಗಳ ನಾರಿನಲ್ಲಿ ದೇವರು ಕೂಡಿಸಿಟ್ಟಿದ್ದಾರೆ. ಅದಕ್ಕೆ ನಿಮ್ಮ ದೇಹದಲ್ಲಿ ರೋಗ ಉತ್ಪಾದನೆ ಆಗುವುದಕ್ಕೆ ಬಿಡದೇ ಇರತಕ್ಕಂಥ ಶಕ್ತಿ ನೀವು ಈ ಅದ್ಭುತವಾದ ಧಾನ್ಯಗಳನ್ನು ತಿಂದಾಗ ಸಿಗುತ್ತೆ. ಊದಲು ಸಿಕ್ಕದಾಗ, ನಿಮಗೆ ಊದಲು ಅನ್ನ ತಿಂದಾಗ ನಿಮ್ಮ ಯಕೃತ್ತು, ನಿಮ್ಮ ಮೂತ್ರಪಿಂಡ, ನಿಮ್ಮ ಮೆದುಳು, ಈ ರೀತಿ ಕೊಬ್ಬಿನ ಅಂಶದಲ್ಲಿ ಮಾಡಿರ್ತಕ್ಕಂಥ ಅಂಗಾಂಗಗಳಲ್ಲಿ ನಿಕ್ಷಿಪ್ತವಾಗಿದ್ದ ಕಲ್ಮಶಗಳನ್ನು ಆವತ್ತುಗಾವತ್ತು ಕಿತ್ತು ಬಿಸಾಕತಕ್ಕಂಥ ಶಕ್ತಿ ಈ ನಾರಿನ ಅಂಶದಲ್ಲಿ ದೇವರು ತುಂಬಿದ್ದಾರೆ. ಸಾಮೆ ಅಕ್ಕಿಯಲ್ಲಿ, ನಿಮ್ಮ ಜನನಾಂಗಗಳಲ್ಲಿ, ಹೆಣ್ಣು ಮಕ್ಕಳಿಗೆ ಗರ್ಭಕೋಶ, ಅಂಡಾಣು ಇಂಥ ಅಂಗಗಳಲ್ಲಿ, ಪುರುಷರಲ್ಲಿ ವೀರ್ಯ ಕಣಗಳ ಉತ್ಪಾದನೆ ಮತ್ತು ಅದಕ್ಕೆ ಬೇಕಾಗಿದ್ದ ಅಂಶಗಳನ್ನು ಸರಿಯಾದ
ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾಗಿದ್ದ ನಾರಿನ ಅಂಶ, ಸಾಮೆ ಅಕ್ಕಿಯ ಪೀಚು ನಾರಿನ ಅಂಶದಲ್ಲಿ ದೇವರಿಟ್ಟಿದ್ದಾರೆ. ಆರ್ಕ ಅಕ್ಕಿ ಹೆಸರೇ ಆದಿ ಬೀಜ ಸೂರ್ಯಂದು. ಆರ್ಕ ಪಿಂಕ್ ಕಲರಲ್ಲಿ ಇರುತ್ತೆ. ಅದರ ನಾರಿನ ಅಂಶದಲ್ಲಿ ದೇವರು ನಿಮ್ಮ ರಕ್ತವನ್ನು, ಮೂಲೆ ಮಜ್ಜೆಯನ್ನು ಶುದ್ಧ ಮಾಡತಕ್ಕಂಥ ಅದ್ಭುತವಾದ ಗುಣ ಇಟ್ಟಿದ್ದಾರೆ. ಅಂದರೆ ನಿಮ್ಮ ಮಕ್ಕಳಿಗೆ ವಿಷಜ್ವರ ಬಂದಿದೆ, ರಕ್ತದ ಕ್ಯಾನ್ಸರ್ ಬಂದಿದೆ, ಆರ್ಕಾಯಕ್ಕೆ ಅಂಬಲಿಯನ್ನು 3 ವಾರ ಕೊಡ್ರಿ, ಮಗು ಚೇತರಿಸೋಕೆ ಸುಧಾರಿಸ್ಕೊಡ್ತಾರೆ. ಈ ರೀತಿ ಅನೇಕ ಸಾವಿರಾರು ಬ್ಲಡ್ ಕ್ಯಾನ್ಸರ್ ಮಕ್ಕಳು ವಾಸಿ ಮಾಡಿಕೊಂಡಿರೋ ಘಟನೆಗಳು ತುಂಬ ಇವೆ. ಹಂಗೆ ನಿಮಗೆ ನವಣೆ ಅಕ್ಕಿ ಊಟ ಮಾಡಿದರೆ ನಿಮ್ಮ ಶ್ವಾಸಕೋಶ ಮತ್ತು ನರನಾಸಿಗಳು ಪೂರ್ತಿ ಸಂಪೂರ್ಣವಾಗಿ ಶುದ್ಧ ಆಗ್ತವೆ. ಅಂದರೆ ದೇವರು ನಮ್ಮ ಅಂಗಾಂಗಗಳಿಗೆ ತಕ್ಕಂತೆ ವೈವಿಧ್ಯಮಯವಾದ ನಾರಿನ ಅಂಶವನ್ನು, ವೈವಿಧ್ಯಮಯವಾದ ಧಾನ್ಯಗಳನ್ನು ಕೂಡಿಸಿ ಕೂತಿದ್ದಾರೆ. ಅದೇ ನೀವು ಜೋಳದ ರೊಟ್ಟಿ ತಿಂದರೆ ಅದರಲ್ಲಿದ್ದ ನಾರಿನ ಅಂಶ ನಿಮ್ಮ ವೀರ್ಯ ಕಣಗಳನ್ನು ಹೆಚ್ಚು ಉತ್ಪಾದನೆ ಮಾಡುತ್ತೆ. ಈಗ ವೀರ್ಯ ಕಣಗಳು ಇಲ್ಲದೆ IVF ಸೆಂಟರ್ಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ಇಲ್ಲ ರೀ, ಪ್ರತಿಯೊಂದು ಸಣ್ಣ ಊರಿನಲ್ಲಿ IVF ಸೆಂಟರು ಬರ್ತಾ ಇದೆ ಅಂದರೆ ಅರ್ಥ ಏನು? ವೀರ್ಯ ಕಣಗಳು 0 ಆಗ್ತಾ ಇವೆ ಅಂತ. ಇಷ್ಟೆಲ್ಲ ನಡೀತಾ ಇದ್ದರೂ ನಾವು ಊಟದ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲರೂ ಆಸ್ಪತ್ರೆಗೆ ಬನ್ನಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಂತ ಈ ಡಾಕ್ಟರ್ಗಳು ಕೂತಿದ್ದಾರೆ. ಊಟದಲ್ಲಿ ನಾವು ಊಟವನ್ನು ಬೆಳೆಸ್ತುಕೊಳ್ತಕ್ಕಂಥ ಪದ್ಧತಿಗಳಲ್ಲಿ ಹಾಳಾಗಿರೋದರಿಂದ ಈ ಗೊಂದಲಗಳಾಗ್ತಾ ಇವೆ ಅಂತ ಈ ತಜ್ಞರು ಒಂದಕ್ಕೊಂದು ಜೋಡಿ ಮಾಡಿ ಹೇಳೋದಕ್ಕೆ ತಯಾರಿಲ್ಲ. ಈಗಲೂ ಸಕ್ಕರೆ 1 ಮಿಲಿಗ್ರಾಮು ನಮ್ಮ ಬಾಯಿಗೆ ಹೋಗಬಾರದು. ಆದರೆ 88 ಲಕ್ಷ ಟನ್ನು ಸಕ್ಕರೆಯನ್ನು ನಮ್ಮ ಭಾರತ ದೇಶ, ನನಗೆ ಗೊತ್ತಿದ್ದಂಗೆ ಐ ಥಿಂಕ್ 2 years ಬ್ಯಾಕ್ ಇದು ನಂಬರ್, ಇದನ್ನು ಬೆಳೆಸೋದಕ್ಕೆ ನಮ್ಮ ಗೌರ್ನಮೆಂಟು ಈ ಫರ್ಟಿಲೈಸರ್ ಕಂಪ್ನಿಗಳಿಗೆ ಆಲ್ಮೋಸ್ಟ್ ಹತ್ರ 2.59 lakh crores ಎವ್ರಿ ಇಯರ್ ಸುಮ್ಮನೆ ಬರೆದು ಬಿಸಾಕ್ತಾ ಇದ್ದೀವಿ. ತಿನ್ನಬಾರದನ್ನು ತಿನ್ನೋದಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡಿ ಇಲ್ಲದೇ ಇರೋ ರೋಗಗಳನ್ನು ತರಿಸ್ಕೊಂಡು ಒಂದು ಬರೀ ಡಯಾಬಿಟಿಸ್ ರೋಗವನ್ನು ನಿಭಾಯಿಸಿಕೊಳ್ಳೋದಕ್ಕೆ ನಮ್ಮ ಭಾರತ ದೇಶದಿಂದ 20,000 ಶತಕೋಟಿ ರೂಪಾಯಿಗಳನ್ನು ಈ ಫಾರ್ಮಸ್ಯೂಟಿಕಲ್ ಕಂಪನೀಸ್ಗಳಿಗೆ ಪ್ರತಿ ವರ್ಷ ನಾವು ಭರ್ತಿ ಮಾಡ್ತಾ ಇದ್ದೀವಿ. ಅಂದರೆ ಏನರ್ಥ? ನಾವೆಲ್ಲರೂ ನಮ್ಮ ಊಟವನ್ನು ನಮ್ಮ ತಟ್ಟೆಗಳಿಗೆ ತಗೊಂಡು ಬಂದರೆ ಇಲ್ಲಿ ತನಕ ಪೋಖ್ರಿಯಾಗಿ ಬಿದ್ದುಕೊಂಡು ಓಡಾಟ ಮಾಡಿಕೊಂಡು ಕೆಲಸ ಇಲ್ಲದೆ 4 ಮಲೆ ಬಂದರೆ ಬೆಳೆಸ್ಕೊಂಡು ತಿಂತಾ ಇದ್ದಿದ್ದ ಊಟವನ್ನು ಈ ತಜ್ಞರು ಬಂದು ಏನು ಹೇಳಿದ್ದಾರೆ ಕಳೆದ 50 ವರ್ಷದಿಂದ? ಇದು ಜಾನುವಾರುಗಳ ಊಟ, ಇದು ಹಕ್ಕಿಗಳ ಊಟ, ಇದು ಪ್ರಿಮಿಟಿವ್ ಫುಡ್. ನೋಡ್ರಿ, ನಾವು ಮಾಡಿದ್ದೀವಿ ಪ್ರೀಮಿಯಂ ಫುಡ್ಡು, ತಿನ್ನಿರಿ ಅಂತ ಅವನು ಹೇಳ್ದ. ನಾವು ನಮ್ಮದನ್ನು ಬಿಟ್ಟು ಅವಂದ ತಿನ್ನಕ್ಕೆ ಶುರು ಮಾಡಿದ್ದೀವಿ. ರೋಗಗಳು ಬರೋದು ಶುರುವಾಯಿತು. ಇಷ್ಟೇ ನಡೆದಿದ್ದು ಕಳೆದ 70 ವರ್ಷದಲ್ಲಿ. ಈ 70 ವರ್ಷಗಳಲ್ಲಿ ನಮ್ಮ ಭೂಮಿ ಹಾಳಾಯಿತು, ನಮ್ಮ ನೀರು ಹಾಳಾಯಿತು, ನಮ್ಮ ಪರ್ಯಾವರಣ ಹಾಳಾಗಿದೆ. ಈಗ 10 ವರ್ಷಕ್ಕೆ ಬೇಕಾದ ನೀರು ಉಳಿದಿಲ್ಲ ನಮ್ಮ ಭೂಗರ್ಭ ಜಲಗಳಲ್ಲಿ. ಇದೆಲ್ಲ ನಮ್ಮ ಬಾಯಿಗೆ ಹೋಗ್ತಾ ಇರುವ ಪ್ರತಿಯೊಂದು ತುತ್ತು ತೊಟ್ಟುನಿಂದ ಆಗಿರೋದು. ಒಂದು ತೊಟ್ಟು ನೀರನ್ನು ಬಳಸದೆ 7 ಬಿಲಿಯನ್ ಜನ ಅಲ್ಲ, 70 ಬಿಲಿಯನ್ ಜನರಿಗೆ ಊಟ ಕೊಡ್ತಕ್ಕಂಥ ಊಟವನ್ನು ಊಟ ಅಲ್ಲ ಅಂತ ಇವರೆಲ್ಲ ಹೇಳಿದ್ದಾರೆ. ಇದು ನಿಜವಾದ ಊಟ, ನಮ್ಮ ಹೊಟ್ಟೆಗೆ ದೇವರು ಮಾಡಿದ್ದ ವೈಜ್ಞಾನಿಕವಾದ ಊಟ. ಒಂದು ರೋಗವೂ ನಿಮ್ಮ ದೇಹದಲ್ಲಿ ಉಳಿಯೋದಿಲ್ಲ. ಬರೋದು ಬಿಡ್ರಿ, ನೀವು ಈ ಊಟ ಮಾಡ್ತಾ ಇದ್ರೆ ನಿಮಗೆ ರೋಗ ಅನ್ನುವುದು ಸಾಧ್ಯನೇ ಇಲ್ಲ. ನಿಮಗೆ ರೋಗ ಕರೋನಾ 19 ಅಲ್ಲ, 99 ತಂದು ನನ್ನ ಬಾಯಿಗೆ ಹಾಕ್ರಿ, ನನಗೇನೂ ಆಗೋದಿಲ್ಲ.
ಯಾಕಂದರೆ ನನ್ನ ರಕ್ತದಲ್ಲಿ ಈ ನಾರಿನ ಅಂಶಗಳು ಹರಿತಾ ಇವೆ. ಯಾವ ರೋಗವನ್ನು ನಾನು ಅಲ್ಲಿ ಉಳಿಯೋದಕ್ಕೆ ಬಿಡೋದಿಲ್ಲ, ಗ್ಯಾರಂಟಿ. ನೀವು ತಿನ್ನೋಕೆ ರೆಡಿ ಇದ್ದೀರಾ? ಹೋಗ್ರಪ್ಪ, ಯಾರ ಜೋಳದ ರೊಟ್ಟಿ ತಟ್ತೀವಿ, ಆ ಚಪಾತಿ ತಿಂದರೆ ಮುಗಿದೋಯ್ತು. ಚಪಾತಿ ತಿನ್ನಿರಿ, ಅದರಲ್ಲಿದ್ದ ಗ್ಲೂಟೆನ್ನಿಂದ ಇಲ್ಲದೇ ಇರೋ ಕಾಯಿಲೆಗಳು ಮಾನವ ಜಾತಿಗೆ ಬಂದು ಸೇರಿಕೊಂಡಿವೆ. ಇದನ್ನು ಹೇಳೋದಕ್ಕೆ ಈ ತಜ್ಞರು ರೆಡಿ ಇಲ್ಲ. ನನಗೆ ಈ ಗೋಧಿ ರೊಟ್ಟಿ ತಿನ್ನೋರು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಜೋಳದ ರೊಟ್ಟಿ ಮಹತ್ವ ಗೊತ್ತಿಲ್ಲ, ಹೇಳೋರಿಲ್ಲ. ಇಲ್ಲಿ ಮೋಸ ಆಗಿರೋದು. ಆರ್ಕದ ತಡದನ್ನ ಅಂತೀವಿ ರಾಮನಗರ ಕಡೆ, ಮುದ್ದೆ ಥರ ಮಾಡಿ ಹಿಂಗೆ ತಟ್ಟಿ ತಡಕೆ ಮೇಲೆ, ಬಿದಿರು ತಡಕೆ ಮೇಲೆ ಹಾಕಿದರೆ ಅದು ಮೇಲೆ ಒಣಗುತ್ತೆ, ಒಳಗಡೆ ಮೆತ್ತಿಗಿರುತ್ತೆ. ಎಷ್ಟು ಅದ್ಭುತವಾದ ಊಟ! 10 ದಿವಸ ಇಟ್ಕೊಂಡು ಊಟ ಮಾಡ್ಬೋದು. ಕೆಂಡಕ್ಕೆ ಹಾಕಿದ್ರೆ ಸಾಕು, ಬಾಟಿ ಅಂತ ಉತ್ತರ ಭಾರತ ದೇಶದಲ್ಲಿ ತಿಂತಾ ಇದ್ರು. ಈ ರೀತಿ ಅದ್ಭುತವಾದ ಆಹಾರ ಸಾಂಪ್ರದಾಯಗಳು, ಪದ್ಧತಿಗಳು ಕಣ್ಮರೆಯಾಗಿವೆ. ಎಲ್ಲರೂ ಪಿಜ್ಜಾ, ಬರ್ಗರು, ನೂಡಲ್ಸು, ಪಲಾವ್ ಮೇಲೆ ಬಿದ್ದುಕೊಂಡಿದ್ದೀರಾ. ತಿಂದ್ಕೊಂಡು ಏನಾಗಿದ್ದೀರಾ? 8 ವರ್ಷ ಮಕ್ಕಳಿಗೆ ಟೈಪ್ 1 ಡಯಾಬಿಟೀಸ್, ಬೆಳಗ್ಗೆ 20 ಯೂನಿಟ್, ರಾತ್ರಿ 20 ಯೂನಿಟ್ ಇನ್ಸುಲಿನ್ ಚುಚ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀರಾ. ಆ ಮಗುವಿಗೆ ರಕ್ತದಲ್ಲಿ ಗ್ಲೂಕೋಸ್ ಯಾವಾಗ ಕಮ್ಮಿ ಆಗತ್ತೆ ಗೊತ್ತಿಲ್ಲ, ಚೆಕ್ ಮಾಡ್ತಾ ಇರು. ಇಷ್ಟೇ ನಿಮ್ಮ ಜೀವನ. ಹೊರಗಡೆ ಬರಬೇಕಾ? ಬನ್ನಿ, ಸಿರಿಧಾನ್ಯಗಳ ರಹದಾರಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇದನ್ನು ಬೆಳೆಸೋದಕ್ಕೆ ಒಂದು ತೊಟ್ಟು ನೀರು ಬೇಕಾಗಿಲ್ಲ. ಪರ್ಯಾವರಣದಲ್ಲಿ ಇದ್ದ 40% ತೇವಾಂಶ ಅಂದರೆ 10% ರೈನ್ ಇದ್ದರೆ ಸಾಕು. 10 ಸೆಂಟಿಮೀಟರ್ ವರ್ಷಪಾತ ಇದ್ದ ಜಾಗಗಳಲ್ಲಿ, ಬರಡು ಭೂಮಿಗಳಲ್ಲಿ, ಬಂಜರು ಭೂಮಿಗಳಲ್ಲಿ, ಎಲ್ಲಂದರೆ ಅಲ್ಲಿ 60 ದಿವಸಕ್ಕೆ ಕಂಕಿ ತೆನೆ ಹೊಡೆಯುತ್ತೆ ಕೊರ್ಲೆ, 120 ದಿವಸಕ್ಕೆ ಆರ್ಕ, 90 ದಿವಸಕ್ಕೆ ನವನೆ, ಊದಲು, ಸಾಮ. ಈ 5 ಧಾನ್ಯಗಳನ್ನು ನೀರಿಲ್ಲದೆ ಬೆಳೆಸ್ಕೋಬೋದು. ಮೇಜರ್ ಮಿಲೆಟ್ಸ್, ರಾಗಿ, ಜೋಳ, ಸಜ್ಜೆ, ಬರಗು, ಮೆಕ್ಕೆಜೋಳ. ಈ ಸಿನಿಮಾ ಹಾಳುಗಳಲ್ಲಿ ತಿನ್ನುವಂಥ ಅಮೆರಿಕನ್ ಸ್ವೀಟ್ ಕಾರ್ನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ಮ ದೇಸಿ ತಳಿ, ಅದನ್ನು ತಿಂದರೆ ನಿಮ್ಮ ಕಣ್ಣುಗಳು ಶುದ್ಧ ಆಗ್ತವೆ. ಸಜ್ಜೆ ತಿಂದರೆ ನಮ್ಮ ಬಾಳಂತಿಯರಿಗೆ ಹಾಲು ಉಕ್ಕಿ ಬರುತ್ತವೆ. ಮಗು 2 ವರ್ಷ ತನಕ ಹಾಲು ಕುಡಿದ್ರು ಅವನಿಗೆ 1 ದಿವಸನೂ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕಾಗಿದ್ದ ಅಗತ್ಯ ಇಲ್ಲ. ಈ ರೀತಿ ಅದ್ಭುತವಾದ ಔಷಧಿ ಗುಣತತ್ವಗಳನ್ನು ನಮ್ಮ ಸಿರಿಧಾನ್ಯಗಳಲ್ಲಿ ದೇವರು ತುಂಬಿಟ್ಟಿದ್ದಾರೆ. ಆದರೆ ನಮಗೆ ಬೇಕಾಗಿಲ್ಲ. ಯಾಕಂದರೆ ಈ ತಜ್ಞರು ಬಂದು ಇದು ಪಶು ಆಹಾರ, ಜಾನುವಾರುಗಳ ಊಟ, ಪ್ರೀಮಿಯಂ ಫುಡ್ ಅಲ್ಲ, ನಿಮ್ಮದು ಪ್ರಿಮಿಟಿವ್ ಫುಡ್ಡು ಅಂತ ಹೇಳಿ ನಮ್ಮನ್ನು ನಂಬಿಸಿದ್ದಾರೆ. ನಾವು ನಂಬಿದ್ದೀವಿ. ಅದನ್ನು ಮತ್ತೆ ಈಗ ಮಾಡರ್ನ್ ಮ್ಯಾನ್ ತಿಂತಾ ಇರೋದು ಶುದ್ಧವಾದ ಅವೈಜ್ಞಾನಿಕ ಆಹಾರ. ಇದರಲ್ಲಿ ಎರಡನೇ ಮಾತಿಲ್ಲ. ದ ಮೋಸ್ಟ್ ಅನ್ಸೈಂಟಿಫಿಕ್ ಫುಡ್ eaten by any human race on this planet is in the last 25 years. Absolutely the most unscientific food that is going into the mouths of human race. And no expert on this planet is ready to say that. ನಾನು 35 ವರ್ಷದಿಂದ ಈ ಮಾತುಗಳನ್ನು ಹೇಳಿ ಬರ್ತಾ ಇದ್ದೀನಿ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ನಮ್ಮ ಬಾಯಿಗೆ ಹೋಗ್ತಕ್ಕಂಥ ಪದಾರ್ಥಗಳು ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಇನ್ನೇ 3 ನಿಮಿಷ ಟೈಮ್ ಇದೆ ನಂದು, 3 ಮಿನಿಟ್ಸ್. ನಿಮ್ಮ ಸ್ತನದಲ್ಲಿ ಬರ್ತಕ್ಕಂಥ ಹಾಲು ಮಾತ್ರ ನಿಮ್ಮ ಮಕ್ಕಳ ಪಾಲು. ಹಾವು ಹಾವು ಗೊತ್ತಾ? ಅದರದ್ದು ವಿಷ ನೀರಲ್ಲಿ ಕರಗಿದ್ರೆ ಏನು ತೊಂದರೆ ಆಗತ್ತೆ. ಆದರೆ ಹಾವದ ವಿಷ ಹಾಲಲ್ಲಿ ಕರಗತ್ತೆ.
ಅಂದರೆ ಹಾಲು ಎಂಥಾದ್ರನ್ನು ಕರಗಿಸ್ಕೊಳ್ಳೋ ಅಂಥದ್ದು. ಹಾಲಲ್ಲಿ ಕೊಬ್ಬಿನ ಅಂಶ ಇದೆ. ಅದು ಸಮತೋಲನ ಕಂಡುಕೊಂಡಿರಬೇಕು. ನಿಮ್ಮ ಮಗುವಿಗೆ ಎಷ್ಟು ಬೇಕು, 3 ದಿವಸ ಮಗುಗೆ, 3 ವಾರ ಮಗುಗೆ, 3 ತಿಂಗಳ ಮಗುಗೆ ಬೇಕಾಗಿದ್ದ ಪೌಷ್ಟಿಕಾಂಶಗಳ ಪಟ್ಟಿ ಬೇರೆ ಬೇರೆ ಇರುತ್ತೆ. ಅದನ್ನು ನೋಡಿಕೊಂಡು ತಾಯಿ ತನ್ನ ಸ್ತನದಿಂದ ಅದನ್ನು ಅಡ್ಜಸ್ಟ್ ಮಾಡಿ ಹೆಂಗೆ ಕೊಡುತ್ತೆ. ಮಗು ಬಾಯಿ ತನ್ನ ಬಾಯಿನ ಸ್ತನದ ಮೇಲೆ ಇಡ್ತಕ್ಕಂತಲೇ ಗೊತ್ತಾಗತ್ತೆ, ಅಯ್ಯೋ ಈ ಮಗು ಇಷ್ಟು ಬೆಳೆದಿದೆ, ನಾಳೆಯಿಂದ ನೆಕ್ಸ್ಟ್ 2 ವಾರಕ್ಕೆ ನಾನು ಬೇರೆ ಮಾಡಬೇಕು ಅಂತ ಅಲ್ಲಿ ಮ್ಯಾಮರಿ ಗ್ಲ್ಯಾಂಡ್ಸ್ ಆ ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ಕೊಳ್ಳುತ್ತೆ. ಅಂದರೆ ಹಾಲು ಅಷ್ಟು ಡೈನಮಿಕ್, ಅಂದರೆ ಬದಲಾವಣೆ ಮಾಡಿಕೊಳ್ತಕ್ಕಂಥ ಆ ಗುಣ ತತ್ವ ತಾಯಿ ಸ್ತನದಲ್ಲಿದೆ. ಅದೇ ರೀತಿ ಹಸು ಕರು ಹಾಲನ್ನು ಕುಡಿದಾಗ ಆ ಕರುಗೆ ಏನು ಬೇಕೋ ಆ ಹಸು ತಾಯಿ ಮಾಡಿಕೊಡುತ್ತೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, IVF ಹಾಕಿ ಸ್ಟೆರಾಯ್ಡ್ಸ್ ಚುಚ್ಚಿ ಆ ಹಸು ಹಾಲು ತಂದು ನಮ್ಮ ಮಕ್ಕಳ ಬಾಯಿಗೆ ಹಾಕಿದ್ರೆ 8 ವರ್ಷಕ್ಕೆ 6 ವರ್ಷಕ್ಕೆ ಹೆಣ್ಮಕ್ಳು ಮುಟ್ಟಾಗ್ತಾ ಇದ್ದಾರೆ. 15 ವರ್ಷಕ್ಕೆ ಮುಟ್ಟಾಗಬೇಕಾಗಿದೆ. ನಮ್ಮ ಬಸವಣ್ಣನವರು ಯಾವಾಗಲೂ ಹೇಳಿದ್ದಾರೆ, ನದಿ ಉದಕವನ್ನು ನದಿಗರ್ಪಿತ ಮಾಡಿ, ಮರ ಹೂವನ್ನು ಮರಕ್ಕೆ ಇರಿಸಿ, ತಾಯಿನ ಕಟ್ಟಿ ಕರುವನ್ನು ಮರಗಿಸಿ, ಮೊಲವಾಲನ್ನುಣಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊನದೇ ಹೋಯಿತು. ಆ ರೀತಿ ನೀವು ಹಾಲು ಕುಡಿದರೆ ಆ ಹಾಲು ನಿಂದಲ್ಲ, ಆ ಹಾಲು ಆ ಕರು ಪಾಲು ನಿಂಗಲ್ಲ. ಆ ರೀತಿ ನೀನು ಕುಡಿದರೆ ಬೈ ಚಾನ್ಸು ಹಲವರ ಬಾಯಿ ಟೊಣದೇ ಹೋಯಿತು, ಆಟೋ ಇಮ್ಯೂನ್ ಡಿಸೀಸಸ್ ಬರುತ್ತೆ ಅಂತ 11ನೇ ಶತಮಾನದಲ್ಲಿ ಆ ಮಹಾನುಭಾವ ಹೇಳಿದ್ದಾನೆ. ನಾವು ಕೇಳೋದಕ್ಕೆ ರೆಡಿ ಇಲ್ಲ. ಸೊ ಯಾವಾಗ ನೀವು ನಿಮ್ಮ ತಾಯಿ ಹಾಲು ಬಿಟ್ಟು ಯಾವ ಜಾನುವಾರು ಹಾಲು ಕುಡಿಯೋಕ್ಕೆ ಬಿಡ್ತಿರೋ ಆವಾಗಿಂದಾನೇ ನಿಮಗೆ ಕಾಯಿಲೆಗಳು ದೂರ ಆಗ್ತವೆ. ಅಂದರೆ ಅರ್ಥ ಏನಂದರೆ, ನಾಳೆಯಿಂದ ನೀವೆಲ್ಲರೂ ಜಾನುವಾರುಗಳ ಹಾಲನ್ನು ನಿಮ್ಮ ಹೊಟ್ಟೆಯಿಂದ ದೂರ ಮಾಡಿದರೆ ಬರೋ 6 ತಿಂಗಳಲ್ಲಿ 70% ಹಾಸ್ಪಿಟಲ್ಸ್ ನಾವು ಕ್ಲೋಸ್ ಡೌನ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಜೋರಾದ ಚಪ್ಪಾಳೆನ ತಟ್ಟಬೇಕು. ಅವ್ರು ಹೇಳಿದ್ರೆ ನಿಮ್ಮ ಕೈಯಾಗ ಯಾಕೆ ಶಕ್ತಿ ಇಲ್ಲನೋ ಅಂತ. ರೊಟ್ಟಿ ಬಡಿಯೋದು ಬಿಟ್ಟಿರಿ, ಈಗ ತಟ್ಟಾಕತ್ತೀರಲ್ಲ, ತೀಡಾಕತ್ತಾರೆ. ಮತ್ತು ಚಪಾತಿ ತಿನ್ನಬಾರ್ದು, ಅಕ್ಕಿ ತಿನ್ನಬಾರ್ದು ಅಂತ 2 ಹೇಳ್ಯಾರ. ಮತ್ತು ತಿನ್ನಬೇಕೇನ್ರಿ ಅಂತ ಕೇಳ್ಬೋದು ನೀವೆಲ್ಲ. ಇಲ್ಲಿ ತನಕ ಹೇಳ್ಯಾರಲ್ಲ, ಚಪ್ಪಾಳೆ ತಟ್ತೀವಿ ಕರೆ ನಾವು, ಆದರೂ ಸಹಿತ ಉಣ್ಣೋದಕ್ಕೆ ಮನಸ್ಸು ಮಾಡೋಂಗಿಲ್ಲ. ನಮ್ಗೆ ಗೊತ್ತಿರ್ತದೆ ಇಲ್ಲೊಂದು ಒಳ್ಳೆಯ ಕಾರ್ಯಕ್ರಮ ನಡೆದದೆ, ಒಳ್ಳೆಯದಕ್ಕೆ ಕೇಳಬೇಕು ಅಂತ ಅನ್ನಿಸ್ತಿರ್ತದೆ, ಆದ್ರೆ ಮನಸ್ಸು ಆ ಕಡೆನೇ ಎಳಿತಿರ್ತದೆ. ಮತ್ತು ಅದು ಮನೋಧರ್ಮ. ಅದು ಇವತ್ತಿನಿಂದ ನಿರ್ಧಾರ ಮಾಡಬೇಕು. 1 ಗೋಧಿಯನ್ನು ಬಿಡೋದು, 2ನೇದು ಅಕ್ಕಿ ಬಿಡಬೇಕಂತ, 3ನೇದು ಹಾಲು ಬಿಡಬೇಕು. ಇವು ಯಾರಿಗೂ ಗೊತ್ತೇ ಇರಲಿಲ್ಲ ಇಲ್ಲಿ ತನಕ. ಸಕ್ರೆ 3 ವೈಟ್ ಫೈಜನ್ ಅದಾವೆ, ಸಕ್ರೆ, ಮೈದಾ, ಉಪ್ಪು, ವೈಟ್ ಫೈಜನ್ ಅಂತ. ಬಿಡ್ತೀರಿವೆಲ್ಲ? ಹ್ಞೂ ಇಲ್ಲ, ಹಾಂ ಇಲ್ಲ, ಎಲ್ರಿ ಅಂತಿರ್ತಾರೆ. ಬೇಕ್ರಿ ಫುಡ್ ತಿಂದರೆ ಬೇಕಾರ ಆಗ್ತಾರೆ. ನೋಡ್ರಿ ನೀವು, ರೈತರು ಕರೆಕ್ಟ್ ಇರ್ತಾರೆ, ನೀಟಾಗಿರ್ತಾರೆ. ಉಳಿದವರೆಲ್ಲ ಯಾಕೆ ಯದ್ವ ಬೆಳೆದಿರ್ತಾರೆ ಅಂದ್ರೆ ಅದಕ್ಕೇ. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅಂತಕ್ಕಂಥದ್ದು ಲಕ್ಷ್ಯ ನಮ್ಮ ಕಡೆ ಇರಬೇಕು. ಅಂಥ ಹಲವಾರು ಮಾತುಗಳನ್ನು ಇಲ್ಲಿವರೆಗೆ ಹೇಳಿದ್ದಾರೆ. ಏನಾದರೂ ಮಾಡಂದ್ರೆ ವಿಚಿತ್ರ ಜನ ಇದ್ದಾರೆ ನಮ್ಮದು. ಒಬ್ಬ ಹುಡುಗಂದ್ರೆ ಏನಪ್ಪ ಇಷ್ಟು ದಪ್ಪಾಗಿದೆ, ಒಂದಿಷ್ಟು ಆಟ ಗೀಟ ಆಡಬೇಕಿಲ್ಲ ಅಂದ್ರೆ ಅವರು ಆಡ್ತೀನಲ್ರಿ ಅಂದ. ಏನು ಆಡ್ತಿ? ಕ್ರಿಕೆಟ್ ಆಡ್ತೀನಿ ರೀ, ಫುಟ್ಬಾಲ್ ಆಡ್ತೀನಿ, ವಾಲಿಬಾಲ್ ಆಡ್ತೀನಿ ಅಂದಮ್ಮ. ಎಲ್ಲಿ ಆಡ್ತಿದ್ದಪ್ಪ? ಮೊಬೈಲ್ನಾಗ ರೀ ಅಂದಂತ. ಮೊಬೈಲ್ನಾಗ ಆಡಿದ್ರೆ ಕರಗಲ್ಲದು. ಕೇಳಿದ್ದನ್ನು ನಡೆಸುವಂಥ ಕೆಲಸ ನಮ್ದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅಂತ ಅಲ್ಲಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳೋಣ. ಈಗ ಇವತ್ತಿನ ಸಮಾರಂಭದಲ್ಲಿ